ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೊತೆಗೆ ನೀನು ಇರಲು ಬದುಕು ಜೇನು. ಸೊ ಇವತ್ತು ಒಂದು ವಿಡಿಯೋ ಗೈಸ್ ಏನಂತಂದರೆ, ಇವತ್ತು ನಾವು ಈಗಾಗಲೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಅಲ್ಲೆಲ್ಲ ಪ್ರಸಾದ ಕೊಟ್ಟರು, ಊಟ ಎಲ್ಲ ಮಾಡಿದ್ವಿ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ರಶ್ ಇದ್ದರು. ಅಲ್ಲಿ ನಾವು ಊಟ ಇಸ್ಕೊಂಡು ತಿನ್ನೋದೇ ಕಷ್ಟ ಆಗಿತ್ತು. ಸೊ ಹಾಗಾಗಿ ಇವಾಗ ನಾವೇನಕ್ಕೆ ಮನೆಗೆ ಒಂದು ತುಳಸಿ ಗಿಡ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಈಗ. ಸೊ ಇದು ಎಲ್ಲಿ ಅಂತಂದರೆ, ಇದು ಕರ್ನಾಟಕ ಸರ್ಕಾರದಿಂದಲೇ ತೋಟಗಾರಿಕೆ ಅಂತ ಮಾಡಿರುವಂಥದ್ದು, ದೊಡ್ಡಬಳ್ಳಾಪುರದಲ್ಲಿದೆ. ಸೊ ಬಂದಿದ್ದೀವಿ. ತುಳಸಿ ಬೇಕಾಗಿತ್ತು. ಬೇರೆ ಕಡೆನೂ ಅಲ್ಲೂ ಸಿಕ್ತಿತ್ತು ಟಿ ವಿ ಸರ್ಕಲಲ್ಲಿ, ಬಟ್ ಆದರೆ ಇಲ್ಲಿ ಫಾರ್ಮ್ ಎಲ್ಲ ಹೆಂಗಿದೆ ನೋಡೋಣ ಅಂತ ಅನಿಸ್ತು. ಹಾಗಾಗಿ ಬಂದ್ವಿ. ಮುಂಚೆ ಬಂದಿದ್ರಂತೆ ನಮ್ಮ ಡ್ಯಾಡಿನೂ ಆಕಾಶ್ ಅವರಿಬ್ರು. ಸೊ ಕರ್ಕೊಂಡು ಬಂದರು. ಬನ್ನಿ ಒಳಗಡೆ ನೋಡಿ ತಕ್ಷಣ ನನಗೂ ಖುಷಿ ಅನಿಸ್ತು, ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಮಾಡ್ತಾಯಿದ್ದೀನಿ, ಬನ್ನಿ ತೋರಿಸ್ಕೊಡ್ತೀನಿ ನಿಮಗೂ. ಈ ಥರ ಹಾಕ್ಕೊಂಡಿದ್ದಾರೆ, ಇದರೊಳಗಡೆ ಗಿಡಗಳಿದೆ. ಹೋಗ್ತೀನಿ ಬನ್ನಿ, ಈಗ ಹೇಗೆ ಕಾಣಿಸುತ್ತೆ ನೋಡ್ತೀನಿ. ಅದಕ್ಕೂ ಮುಂಚೆ ನೋಡಿ ಸುತ್ತು ಇದು ದೊಡ್ಡ ಬಾವಿ ಅನಿಸುತ್ತೆ ಗೈಸ್. ಹೋಗೋಣ ಇರಿ ಆಮೇಲೆ. ನೋಡಿ ಫುಲ್ ಗ್ರೀನರೀಸ್. ನೋಡಿ ನಾವು ಈ ಕಡೆಯಿಂದನೇ ಬಂದಿದ್ದು, ಅಲ್ಲಿ ಮೇನ್ ರೋಡ್ ಇರೋದು. ಸೊ ಬನ್ನಿ ಈಗ ಹೊರಗಡೆ ಹೋಗೋಣ. ಆಲ್ರೆಡಿ ನಮ್ಮ ಡ್ಯಾಡಿನೂ ಆಕಾಶ್ ಅವರಿಬ್ಬರು ಹೋಗಿದ್ದಾರೆ. ಸೊ ಬನ್ನಿ ಈಗ. ವಾವ್, ನೋಡಿ ಒಳಗಡೆ ಯಾವ ಥರ ಇದೆ ಅಂತ. ಆವಾಗಲೇ ಬಂದ ತಕ್ಷಣ ಒಂಥರ ಬಿಸಿ ಹಬೆ ಥರನೂ ಅನಿಸ್ತು ಇಲ್ಲಿ. ಸೊ ಇದೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಸೊ ನಾವಿವಾಗ ತುಳಸಿ ಪಾಟ್, ಇದು ಚೆನ್ನಾಗಿದೆ ಅಲ್ಲ, ಎಲ್ಲ ಮೇಂಟೆನೆನ್ಸ್ ಮಾಡಬೇಕಲ್ವ ಗೈಸ್, ಇವೆಲ್ಲ ತುಂಬ ಕಷ್ಟ. ಸೊ ಈಗ ಆಲ್ರೆಡಿ ಇವ್ರಿಬ್ರು ಇದ್ದಾರೆ ನೋಡಿ ಇಲ್ಲಿ. ಹಾಯ್, ಹಲೋ, ನೀನು ಹಾಯ್ ಮಾಡು. ಸೊ ಇಲ್ಲಿ ನೋಡಿ ಗೈಸ್, ಇವಾಗ ನಾನು ಜಸ್ಟ್ ಸ್ಕಿಡ್ ಆದೆ, ಬಿಕಾಸ್ ಯಾವ ಆಯ್ತು ನಾನು ನೋಡಲಿಲ್ಲ. ಸೊ ಬಂತು, ಏನು ಹೇಳಿದ್ರು? ನೋಡಿ ಯಾವ್ದು ತಗೋತೀವಿ. ಚೆನ್ನಾಗೈತೆ, ಯಾವ್ದು ಚೆನ್ನಾಗೈತೆ? ಹೌದು ನೋಡೋಣ. ನೋಡಿ ಯಾವ್ದು ಬೇಕಾ? ಇದೊಂದಿದೆ ನೋಡಿತ್ತು, ಚಿಕ್ಕದಾಯ್ತು. ಸಾಕ್ಬಿಡು. ತುಂಬ ದೊಡ್ಡದಲ್ಲಿ ಬೆಳೆದ್ರೆ ಎಲ್ಲಿ ಇಡೋಕ್ಕಾಗುತ್ತೆ ಮತ್ತೆ? ಅದೇ ಮರ ಆಗುತ್ತಾ, ಆಗ ಅದೇ ಇಷ್ಟು ಉದ್ದ ಆಗ್ತದೆ ಅಷ್ಟೇ. ಕಟ್ ಮಾಡ್ಕೊಂಬತ್ತ. ಹಾಂ ಹಾಂ ಹಾಂ, ಒಂದೈತೆ ಇಲ್ಲೊಂದೈತೆ ಬಿಡಮ್ಮ, ಅದೇ ಸೂಪರ್ ಆಗದೆ. ನೋಡು ಬೇರೆದಿದ್ರೆ ಚೆನ್ನಾಗಿದ್ರೆ. ಇಲ್ಲ ಚಿಕ್ಕ ಗಿಡ ಐತೆ ಎಲ್ಲ ಪುಟ್ಟ ನಾನು ಪುಟ್ಟದಾದ್ರೆ ಚೆನ್ನಾಗಿರುತ್ತೆ, ಇನ್ನೂ ಬೆಳೆಯುತ್ತಲ್ಲ ಅಂತ ನಾನು ಅನ್ಕೊಂಡೆ. ಚೆನ್ನಾಗೈತೆ ನೋಡಮ್ಮ, ಅದು ಬೆಳೆದ್ಬಿಟ್ಟೈತೆ ಆಲ್ರೆಡಿ. ಇಲ್ಲ ಬೆಳೆದು ಬಿಡು, ಕರೆಕ್ಟ್ ಆಯ್ತು. ಎಲ್ಲ ಸೆಲೆಕ್ಟ್ ಮಾಡಿರೋದು ನೀನು. ಈ ಗಿಡನೂ ಐತಲ್ಲ ಮಮ್ಮ, ಸೊಪ್ಪು ಫುಲ್ ಹಬೆ ಅನ್ಸುತ್ತಲ್ಲ ಇಲ್ಲಿ ಒಳಗಡೆ. ಆಯ್ತಾ ಸೆಲೆಕ್ಷನ್? ಅದು ಏನಂದ್ರೆ ಗುಪ್ಪಾಗಿ ಹಿಂಗೆ ಬಿಡುತ್ತೆ ಅಂತ ಹೌದು ಅಷ್ಟೇ. ಹಾಂ ಹಾಂ ಹಾಂ, ಗುಂಪಾಗಿ ಬಿಡುತ್ತೆ ಅದು ಅಂತ. ಮಿಕ್ಕಿದೆಲ್ಲ ಸಿಂಗಲ್ ಐತೆ. ಚೆನ್ನಾಯ್ತು ಬ್ರೋ. ಇದು ಚೆನ್ನಾಗಿದೆ ಅನ್ಸುತ್ತೆ ನೋಡಿ. ಯಾವುದು ಚಿಕ್ಕದ? ಹಾಂ ಯಾವುದು? ಚೆನ್ನಾಗಿ ಬಂದೈತಲ್ಲ. ಅದು ಚಿಕ್ಕ ಗಿಡ ಆಗಲ್ಲ ಸುಂದರು. ಸಾರಿ, ಇಲ್ಲೆಲ್ಲ ಇತ್ತು ಅನ್ಸುತ್ತೆ, ಎಲ್ಲ ತೆಗ್ದಿದ್ದಾರೆ. ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಇದೆ, ಬೇರೆ ಬೇರೆ ಗಿಡಗಳಿದೆ. ಬಟ್ ನಿಜ ಹೇಳ್ಬೇಕಂದ್ರೆ ಗೈಸ್, ಹೇಳ್ತೀನಿ ಕೇಳಿ, ನಿಜ ಯಾವುದು ಯಾವ ಗಿಡ ಅಂತ ನನಗೆ ಗೊತ್ತೇ ಆಗಲ್ಲ ಗೈಸ್. ನಾನು ಏನೋ ಕೊಟ್ಟರೆ ನಾನು ಕಂಡಿಡಿಯೋಕ್ಕಂತೂ ನಂಗೆ ನಿಜ ಬರೋಲ್ಲ. ಇಲ್ಲೇ ಒಂದು ಪಾಟ್ ಸಿಕ್ತು, ಇಲ್ಲೊಂದು ಪಾಟ್ ಸಿಕ್ತು. ಹೇಗಿದ್ದನ್ನು ಕವರ್ ಓಪನ್ ಮಾಡ್ತಿದ್ದಾರೆ. ಏನಕ್ಕೆ ಈಗ ಇಲ್ಲೇ ಅಂತಂದರೆ ಗೈಸ್ ನೋಡಿ, ಇಲ್ಲೇ ಮಣ್ಣಿದೆ. ಸೊ ಇಲ್ಲೇ ಹಾಕ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಗೈಸ್, ನೀವೆಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಆಲ್ರೆಡಿ ಎಷ್ಟಾಗಿದ್ದಾರೆ ಗೊತ್ತಾ? ತುಂಬ ಕಮ್ಮಿ ಜನನೇ, ಬಟ್ ಸ್ಟಿಲ್ ನನಗದು ತುಂಬ ಜಾಸ್ತಿ ಜನನೇ ಅಂತ ಅನಿಸುತ್ತೆ. ಯಾಕಂದರೆ 200 ಮೆಂಬರ್ಸ್, 200 ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಏನು ಹೇಳೋದು, ಇನ್ನೂ ಒಂದು ಒಳ್ಳೊಳ್ಳೆ ವ್ಲಾಗ್ಗಳನ್ನ ನಾನು ನಿಮಗೆ ಕೊಡ್ತೀನಿ.
ಸೊ ನಿಮಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಗೈಸ್ ಇನ್ಮೇಲೆ. ಸೊ ಹೇಳ್ತಾನೆ ಇದ್ದೀನಿ, ಬಟ್ ಟೈಮ್ ಸಿಗ್ತಾಯಿಲ್ಲ. ಮುಂದಕ್ಕೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಕೊಡ್ತೀನಿ. ಸೊ 200 ಜನ ಯಾರು ನನ್ನ ಫ್ಯಾಮಿಲಿ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಸೊ ಬನ್ನಿ ಗೈಸ್, ಈಗ ರೆಡಿ. ಸಬಿ ಸ್ಲಿಪ್ಪರ್ ಹಾಕ್ಕೊಂಡಿದ್ಯಾ? ಬಾವಿ ಅನ್ಸುತ್ತೆ. ಏನು ಗೈಸಿದೆ ನಂಗೆ ನೀರಂದ್ರೆ ಭಯ. ಅದು ಹೆಂಗಪ್ಪ ನೀವು ಡೈ ಹೊಡಿದ್ದೀರಾ? ಗೈಸ್ ನೋಡಿ ಎಷ್ಟಿದೆ ಅಂತ ಆಳ. ಅದರಲ್ಲೂ ಆಳ ಅನ್ನೋದಕ್ಕಿಂತ ಇದು ಯೂಶಲಿ ಬಾವಿ ಅಂದರೆ ಆಳ ಇದ್ದಿರುತ್ತೆ, ಬಟ್ ಇದು ಇಷ್ಟು ದೊಡ್ಡ ಅಗಲ ಇದೆ ನೋಡು ಬಾವಿ. ಆಳ ಐತೆ, ಇದು ಎಲ್ಲ ಮಣ್ಣೆಲ್ಲ ಬಿದ್ದು ಎಲ್ಲ ವೇಸ್ಟೇಜ್ ಬಿದ್ದು. ಅಲ್ಲ ಅಗಲ ನೋಡು ಬಾವಿ, ಇಷ್ಟೊಂದು ದೊಡ್ಡ ಅಗಲ ನಾನು ನೋಡೇ ಇಲ್ಲ ಗುರು. ನೋಡೋಲ್ಲ. ಹಾಂ ಅಂದರೆ ಈ ಥರ ಚಿಕ್ಕದು ಪುಟ್ಟದ್ದು ನೋಡಿದ್ದೀವಿ, ಬಟ್ ಆಳ ಇರುತ್ತೆ. ಬಟ್ ಇದು ನೋಡಿ ಇಷ್ಟು ದೊಡ್ಡದಾಗಿದೆ. ಯಾರು ಹೋಗ್ಬಾರ್ದು ಹತ್ರಕ್ಕೆ ಅಂದ್ಬಿಟ್ಟು ಹಾಕಿರೋದು. ಒಳ್ಳೆ ಕೆಲಸ ಮಾಡೋರೆ. ಬಾವಿ ನೀರಿಲ್ಲ ಅಲ್ಲ ಅಪ್ಪ, ಇಷ್ಟು ದೊಡ್ಡದು ಅಗಲ ಇರೋ ಅಂಥದ್ದು ನೋಡಿದ್ದ ನೀನು? ಹೌದಾ? ಬಾವಿನಲ್ಲಿ ಬಿದ್ದು ಈಸೋಡ್ತಿದ್ದೀನಿ. ಇವರು ಹೊಡೆದಾರ ಕೊಳದಪಳ್ಯದಲ್ಲಿತ್ತು ಈ ಥರ ಬಾವಿ. ಈ ಥರ ಇಷ್ಟೇ ಆಯಿತು, ಇಷ್ಟೇ ದೊಡ್ಡದಾಗಿತ್ತು. ಅಲ್ಲಿಂದ ಧುಮುಕಿ ಒಳಕ್ಕೆ ಹೋದ್ರೆ ಫುಲ್ಲು ಕತ್ಲೆ, ಭಯ ಹತ್ಕೊಂಡ್ಬಿಡೋದು. ಚಿಕನ್ ಮೇಲೆ ಬಂದ್ಬಿಡ್ತಾ ಇದ್ದು. ಗುರು ನೀನು? ನನಗೇನು ಭಯ ಇಲ್ಲ. ಅಂದರೆ ನೀನು ಆಡಲ್ಲ? ಆಳ ಆಯಿತು. ಇದೊಂದು ಚಿಕ್ಕ ನೋಡಿ ಸ್ವಿಮ್ಮಿಂಗ್ ಪೂಲು. ಅಯ್ಯೋ ಗಲೀಜಾಗ್ಬಿಟ್ಟಿದೆಲ್ಲ ಪಾಚಿ. ನನಗೆ ಹುಡುಗರು ಏನು ಮಾಡೋದು ಅಂದರೆ ನೀರು ಬರ್ದಿದ್ದಾಗ ನಿಲ್ಸೋದಾಗ ಸೊಂಟ ಕಟ್ಬಿಟ್ಟು ತಳ್ಬಿಡೋರು. ಆಮೇಲೆ ಹಗ್ಗ ಹಿಡ್ಕೊಂಡ್ರು ಅವರ ಹಿಂಗೆ 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 ಆಡ್ತಾ ಇದ್ದಾಗ ಹಗ್ಗ ಹಿಡ್ಕೊಂಡು ಹೇಳ್ಕೊಳ್ಳೋರು. ಇದೇನು ಗಿಡ ನೋಡ? ಯಾವುದು ಇದು ಏನದು? ಇದು ಹಣ್ಣಿನ ಗಿಡನಪ್ಪ. ಸೀತಾಫಲ ಅಲ್ಲ ಅಲ್ಲ, ಏನು ಹಣ್ಣಪ್ಪ ಇದು? ಅಮೃತ್ ನೋನಿ ಅಂತೆ. ಏನೇನೋ ಅವಲ್ಲ ನಾವು. ಆಯುರ್ವೇದಿಕ್ ನೋಡಿ ಗೈಸ್, ನಮ್ಮ ಕುಡಿಸ್ತೀವಲ್ಲ ಅದು ಅಮೃತ್ ನೋನಿ ನಮ್ಮ ಲಕ್ಷಣ ಕುಡಿಸ್ತೀವಿ. ಡ್ರ್ಯಾಗನ್ ಫುಡ್ಡು, ಡ್ರ್ಯಾಗನ್ ಫ್ರೂಟ್ ಐತಾ? ಐತೆ ಗಿಡ 100 ರೂಪಾಯಿ ಅಂತೆ. ಅಂದರೆ ಜಾಗ ಇರ್ಬೇಕಲ್ಲ ಹಾಕಕ್ಕೆ. ಅದೇ ಅದೇ ಜಾಗ ಇರ್ಬೇಕಲ್ಲ. ಡ್ರ್ಯಾಗನ್ ಫ್ರೂಟು, ಆಪಲ್ ಗಿಡ. ಆಪಲ್ ಇದೆಯಾ? ಆಪಲ್ ಎಲ್ಲೆಲ್ಲಿ ಬರ್ತದೆ ಗಿಡ? ಇಲ್ಲೆಲ್ಲ ಬೇವಿನ ಸೊಪ್ಪು ಮುರ್ಕೊಂಡು ಹೋಗ್ಬೋದ ನಾವು? ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಏನು ಸೊಪ್ಪು ಅದು? ಏನು ಸೊಪ್ಪು? ಇದ್ರ ಸೊಪ್ಪು ನಾವಿಂದ ಸೊಪ್ಪು ಬಸ್ಸಾರು ಮಾಡೋಕ್ಕೆ. ನುಗ್ಗೆ ಸೊಪ್ಪ. ನುಗ್ಗೆ ಸೊಪ್ಪು ತೊಗೊಂಡೋಗೋದ? ಸೊಪ್ಪು ಮರನೇ ಇಲ್ಲ ಅಲ್ಲೇ ಐತಲ್ಲ ಮರ, ಅಲ್ಲೇ ನುಗ್ಗೆ ಸೊಪ್ಪು. ಆ ಕಡೆ ಸೈಡ್ ಮುರ್ಕೊಂಬಿಡೋಣ. ಗೌರ್ಮೆಂಟ್ ಅಲ್ಲ, ಇಲ್ಲಿವರೆಗೂ ಅಷ್ಟೇ ನಾವು ಅಲೋ ಮಾಡೋದು ಅನ್ಸುತ್ತೆ ನಮ್ಮನ್ನ. ಎಲ್ಲ ಒಳಗಡೆ ನೋಡ್ಬೋದು. ಇಲ್ಲಿ ಗಂಟೆ ಅಷ್ಟೇ. ನರ್ಸರಿ ನೋಡ್ಬೇಕು, ಗಿಡ ನೋಡ್ಬೇಕು, ತಗೊಂಡು ಹೋಗ್ಬೇಕು ಅಷ್ಟೇ. ಆ ಕಡೆಗೆಲ್ಲ ಹೋಗಿಲ್ಲ, ಬರೀ ಪಾತ್ರೆ ಬೆಳೆದಿದೆ. ಅವುಗಳಿರ್ತವೆ ನಿಜವಾಗಿ. ನೀವು ನೋಡ್ಬಿಟ್ರೆ ಅಪ್ಪ ಯಾಕಂದ್ರೆ ನಾವು ಓಡಾಡೋಕ್ಕೆ ಕಷ್ಟ, ಈಗ ಹೋಗಲ್ಲ ಆ ಕಡೆ ಎಲ್ಲ ಕೆಲಸ. ಎಲ್ಲ ಮಳೆ ಬಿದ್ದಿದ್ದಾರೆ, ಬಿಸಿಲು ಬಂದ ಮೈ ತುಂಬ ಕಾಲು ತುಂಬ ಶೂ ಹಾಕಬೇಕು. ಹಾವುಗಳು ಇದೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಇದ್ದಿದ್ದು ಅದಲ್ವಾ? ಹಾವುಗಳು ಓಡಾಡ್ತವೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತವೆ. ತುಳಸಿಯ ಪಾಟ್ ತೊಗೊಂಡು ಬಂದ್ವಿ ಗೈಸ್ ಇವತ್ತು. ಇದು ಜಾಗ ಸಾಲಲ್ಲ, ಹಂಗಾಗಿ ಟೇಲ್ಸ್ ಕಲ್ಲಿಲ್ಲ, ಟೇಲ್ಸ್ ಹಾಕಿ ಇದು ಇವಾಗ ನೀರು ಹಾಕುವ ಸಮಯ. ಏನು ಕೆಳಗಡೆ ಹರ್ಕೊಂಬರಲ್ಲ ತಾನೆ. ಅದು ಯಾವತ್ತು ಬರಬೇಕು ಅಂತ ಇರುತ್ತೋ ಮನೆಗೆ ಅವತ್ತೇ ಬರೋದು ಗೈಸ್. ನಾವೇನು ಅನ್ಕೊಂಡ್ರು ಬೇಗ ಬರೋಲ್ಲ. ಯಾಕಂದ್ರೆ ಕೆಳಗಡೆ ಓಪನ್ ಇದೆ, ನೀರು ಸೋರ್ಕೊಂಡ್ಬಂದ್ಬಿಡುತ್ತೆ. ಜಾಸ್ತಿ ನೀರು ಹಾಕಿರ ಬರೋದು. ಈಗ ಇದು ತುಂಬ ಹಾಕ್ಬಿಡಲ್ಲ, ಇದು ಹಾಕು. ಇನ್ನು ಎಷ್ಟು ಹಾಕಿ ಇನ್ನೂ ಹಾಕ್ಬೇಕು, ಬೇಜಾನು ಹಾಕ್ಬೇಕು ನೀರು. ಈ ಈಚೆ ಹೊರಟೋದ ಏನು ಈಚೆ ಹೋಗಲ್ಲ ಬಿಡು. ನೋಡಿರೋ ಸ್ವಲ್ಪ ಎಲ್ಲ ಒಳಗಡೆ ಹೋಗಿ. ಹಾಂ ಇರೋ ಗೈಸ್, ಇನ್ನೊಂದು ಕೇಳಬೇಕು. ಬೇಬಿ ನಮ್ಮನೆ ಹೋಮ್ ಟೂರ್ ಯಾವಾಗ ಮಾಡೋಣ? ಅತಿ ಶೀಘ್ರದಲ್ಲಿ ಮಾಡೋಣ ಗೈಸ್. ಆ್ಯಕ್ಚುಲಿ ಹೆಂಗಂದ್ರೆ ನನಗೆ ತುಂಬ ಇಷ್ಟ ನನ್ನ ಮನೆ ತೋರಿಸ್ಬೇಕು ಅಂತಂದರೆ. ತುಂಬ ದೊಡ್ಡದೇನಿಲ್ಲ, ತುಂಬ ಪುಟ್ಟದಾಗಿದೆ, ತೋರಿಸ್ಬೇಕು ಅಂತ ಇಷ್ಟ. ಬಟ್ ನಾನು ಹೋಮ್ ಟೂರ್ ಮಾಡಬೇಕು ಅಂದಾಗೆಲ್ಲ ಇವ್ರು ಬೇಡ ಬೇಡ ಅಂತ ತಡೀತಾ ಇರೋದೇ ಇವರು ನನ್ನ. ಆನ್ಸರ್ ಟು ಮೈ ಕ್ವೆಶನ್ ಬೇಬಿ. ಹೇಳು ಯಾಕೆ ಬೇಡ ಅಂತ ಇದೆಯಾ ಅಂತ ಹೇಳು. ಏನು ಮಾಡ್ತಾ ಇದ್ದೀರಾ? ಓ ಬಟ್ ವೆಯ್ಟ್ ಇದೆ, ಬೀಳಲ್ಲ ಅನ್ಸೋದಲ್ವಾ? ಬೀಳುತ್ತಾ? ಆರ್ ಯು ಶ್ಯೂರ್? ನೀರು ನೋಡು.
ಅದೇ ಹೇಳಿದ್ದು ನಾನು. ನೋಡಿ ಗೈಸ್, ನೀರೀಗ ಇಲ್ಲಿ ಆಗ್ತಾ ಇದೆ. ಒಂದು ಲೋಟ ಒಂದು ಜಗ್ ನೀರು ಅಷ್ಟೇ ಹಾಕು, ಜಾಸ್ತಿ ಹಾಕಬಾರ್ದು. ಅಲ್ಲ, ನಾನು ಅಷ್ಟೇ ಹಾಕಿದ್ದು. ನೀನು ಯಾಕೆ ಓವರಾಗಿ ಇದು ಮಾಡಕ್ಕೆ ಹೋದೆ? ಮಣ್ಣು ಕುತ್ಕೋಬೇಕಲ್ಲ. ಏನು ಎಕ್ಸ್ಪ್ರೆಷನು, ಏನು ಎದುರಿಸ್ತಾ ಇರೋದು ಗೈಸ್ ಇವನ್ನ? ಎದುರಿಸ್ತೀಯಾ? ಅದೇ ಆಮೇಲೆ ಕೊಟ್ಟಲ್ಲ, ಅದರಲ್ಲೂ ಕೊಡು. ಹಂಗಲ್ಲ, ನೀನು ಹಂಗೆ ಮಾಡಿಲ್ಲ, ನಿಜ ಕರೆಕ್ಟಾಗಿ ಕೊಡು. ಹಂಗಲ್ಲ, ಸುಮ್ಮನೆ ನೀನು ಏನೋ ಸುಮ್ಮನೆ ನೋಡ್ತೀನಿ ನಾನು. ಇವತ್ತು ತುಳಸಿ ಪಾಟ್ ತಗೊಂಡಿದ್ದೀವಿ. ಇವತ್ತು ಫಸ್ಟ್ ಪೂಜೆ ಮಾಡೋಣ ಗೈಸ್ ನಮ್ಮ ಹೊಸ ಮನೆಯಲ್ಲಿ. ಆ್ಯಂಡ್ ಹೇಳಬೇಕು ಅಂತಂದರೆ ನಮ್ಮ ಹೊಸ ಮನೆಗೆ ನಾವು ಇನ್ನೂ ಏನು ಅಷ್ಟಾಗಿ ಸೆಟ್ ಮಾಡೇ ಇಲ್ಲ ಗೈಸ್. ನಾವು ಇನ್ನೂ ಹೇಳಬೇಕು ಅಂದರೆ ಇನ್ನೂ ಸೆಟ್ ಮಾಡ್ತಾಯಿದ್ದೀವಿ. ಹಂಗಂತಂದರೆ ನಾವು ಅಲ್ಲಿರೋದನ್ನೆಲ್ಲ ಕಂಪ್ಲೀಟಾಗಿ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಅಂತಲ್ಲ. ನಾವು ಅಲ್ಲಿರೋದನ್ನ ಯಾವುದೂ ಅಷ್ಟಾಗಿ ಆಲ್ಮೋಸ್ಟ್ ಏನು ತೊಗೊಂಡು ಬಂದಿಲ್ಲ ಗೈಸ್. ನಾವು ಹೇಳಬೇಕು ಅಂದರೆ ನಮ್ಮ ಏನಿದೆ ವಾರ್ಡ್ರೋಬು ಏನಿದೆ ಎಲ್ಲ ನಾವು ಅಲ್ಲೇ ಬಿಟ್ಟು ಬಂದಿದ್ದೀವಿ, ತೊಗೊಂಡು ಬಂದಿಲ್ಲ. ಯಾಕೆ ಅಂತಲೂ ರೀಸನ್ ಇದೆ. ನೆಕ್ಸ್ಟ್ ನಿಮಗೆ ನಾನು ಹೋಮ್ ಟೂರ್ ಮಾಡ್ತೀನಲ್ಲ, ಅದರಲ್ಲೆಲ್ಲ ಹೇಳ್ತೀನಿ. ಎಸ್, ನಮ್ಮ ಡ್ಯಾಡಿ ಅವ್ರದ್ದು ಗಾಡಿ ಇದೆ. ಇವತ್ತು ನಮ್ಮ ಡ್ಯಾಡಿ ಬಂದಿದ್ದಾರೆ ಮನೆಗೆ. ಸೊ ಆ್ಯಂಡ್ ನಿಮಗೆಲ್ಲರೂ ಕ್ವೆಶ್ಚನ್ ಇರ್ಬೋದು, ಲಕ್ಷಣ್ ನಮ್ಮ ಮಮ್ಮಿ ಎಲ್ಲಿ ಹೋಗಿದ್ದಾರೆ ಅಂತ. ಸೊ ಲಕ್ಷಣ್ಗೆ ನಾವು ಆ್ಯಕ್ಚುಲಿ ಏನು ಗೊತ್ತಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ತೋರಿಸ್ತಾ ಇದ್ವಿ. ಅಂದರೆ ಆ ಥರ ಏನಿಲ್ಲ, ಜಸ್ಟ್ ಅವಳಿಗೆ ಫಿಸಿಯೋಥೆರಪಿ ಬೇಕಾಗಿತ್ತು. ಹಾಗಾಗಿ ಎಕ್ಸಸೈಸ್ಗೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಹಾಸ್ಪಿಟ್ಲ್ ಕಡೆಯಿಂದ ಯಾರ್ಯಾರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ಲು ಅವ್ರನ್ನೆಲ್ಲನೂ ಒಂದು ಪುಟ್ಟದಾಗಿ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಸೊ 1 ಡೇ ಟ್ರಿಪ್ಪು. ಹಾಗಾಗಿ ಇವತ್ತು ಅವಳ ಜೊತೆ ನಮ್ಮ ಮಮ್ಮಿ ಹೋಗಿದ್ದಾರೆ, ನಾನು ಹೋಗೋಕ್ಕಾಗಿಲ್ಲ. ಹಾಗಾಗಿ ಲಕ್ಷ ನಮ್ಮ ಮಮ್ಮಿ ಇಬ್ಬರು ಹೋಗಿದ್ರು. ಸೊ ಆಲ್ರೆಡಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಇವಾಗ ಎಷ್ಟೊಂದು 3:30 4 o'clock ಆಗ್ತಾ ಇರ್ಬೋದು. ಬಂದಿದ್ದಾರಂತೆ, ನಮ್ಮ ಮಮ್ಮಿ ಮನೇಲಿದ್ದಾರೆ. ಇವಾಗ ಅದೇ ಫೋನ್ ಕಾಲಲ್ಲಿದ್ವಿ, ಇಲ್ಲಿಗೆ ಬರ್ಬೋದಿತ್ತಲ್ಲ ಅಂತ. ಅವ್ರ ಕೆಲಸ ಇದೆ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೀವಿ ಅಂತ ಅಂದರು. ಸೊ ಆಮೇಲೆ ಆದರೆ ಹೋಗಿ ಆಕಾಶವರೇ ಕರ್ಕೊಂಡು ಬರ್ತಾರೆ, ನಮ್ಮ ಛೋಟಾರಿನ ಆ್ಯಂಡ್ ನಮ್ಮ ಮಮ್ಮಿನ. ಸೊ ಇವತ್ತು ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡಿದ್ದೀನಿ. ಸೊ ಅದು ಯಾವ ಥರ ಏನು ಅನ್ನೋದೆಲ್ಲ ನಾನು ಇವಾಗ ತೋರಿಸ್ತೀನಿ. ಸೊ ಸಂಜೆ ಪೂಜೆ ಮಾಡ್ತೀನಲ್ಲ, ಆಗ ಇವಾಗ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದೆಲ್ಲ ಇದೆ. ಎಲ್ಲ ಮುಗಿಸಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಟಿಲ್ ದೆನ್ ಏನು ಮಾಡಬೇಕು, ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ತುಳಸಿ ಪೂಜೆ ಮಾಡಿದ್ದೀವಿ ಇವತ್ತು. ಸೊ ಫಸ್ಟ್ ತಗೊಂಡು ಬಂದಿರೋದಲ್ಲ ಗೈಸ್, ಅದಕ್ಕೆ ನಂಗೆ ತುಂಬಾ ಖುಷಿ. ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೊಂದು ಸಲ. ಆ್ಯಂಡ್ ಅದಾದಮೇಲೆ ಸಂಜೆ ಇವಾಗ ಪೂಜೆ ಮಾಡಿದ್ದೀನಿ ಮನೇಲಿ. ಪೂಜೆ ಮಾಡಿರೋದೆಲ್ಲ ಹೇಗಿದೆ ಏನಾಯ್ತು ಅಂತ ತೋರಿಸ್ತೀನಿ ಬನ್ನಿ. ಸುಮ್ಮನೆ ಸಂಜೆ ಒಂದು ದೀಪ ಹಚ್ಚೋಣ ಹಾಗೆಲ್ಲ ಅಂದ್ಕೊಂಡು. ಸೊ ಇವತ್ತು ನಾನು ನೀಟಾಗಿ ಪೂಜೆ ಮಾಡಿದ್ದೀನಿ, ಅದು ಹೇಗೆ ಮಾಡಿದ್ದೀನಿ ಏನು ಆಯ್ತಾ ಅಂತ ತೋರಿಸ್ತೀನಿ ಬನ್ನಿ. ಸೊ ಮನೆಯೆಲ್ಲ ತೋರಿಸೋದಿಲ್ಲ. ನಮ್ಮನೆ ಲಕ್ಷ್ಮಿ ನೋಡಿ ಗೈಸ್, ಚೆನ್ನಾಗಿದೆ ಅಲ್ವಾ? ನಮ್ಮ ಮಮ್ಮಿ ಸೀರೆ ಆರ್ಡ್ರ್ ಮಾಡಿದ್ರು, ಅದು ನೋಡಿದ್ರೆ ಫುಲ್ಲು ಏನದು ಮಾರ್ಕು ಎಲ್ಲ ಇದೆ. ಸೊ ಆ್ಯಂಡ್ ಕ್ವಾಲಿಟಿ ಕೂಡ ಇಲ್ಲ. ಸೊ ಈಗ ರಿಟರ್ನ್ಗೆ ಹಾಕ್ಬೇಕು. ಏನಮ್ಮ, ಇಷ್ಟ ಆಯ್ತಾ ನಿಂಗೆ? ತುಂಬ ಎಕ್ಸ್ಪ್ರೆಷನ್ ಕೊಡು. ಚೆನ್ನಾಗಿಲ್ಲ, ಇನ್ನೊಂದ್ಸಲ ಹೇಳು. ಚೆನ್ನಾಗಿಲ್ಲ, ಕ್ವಾಲಿಟಿನೂ ಇಲ್ಲ, ತುಂಬ ಡಿಸೈನ್ ಆಗಿದೆ ಸೀರೆ. ಛೇ ಗೈಸ್, ನಮ್ಮ ಟಾಮಿ ಬಂದಿದ್ದಾಳೆ ಇವಾಗ ಮನೆಗೆ. ಹಾಯ್ ಟಾಮಿ. ಹಾಯ್, ಕಮ್. ಇವತ್ತು ಲಕ್ಷನು ನಮ್ಮ ಮಮ್ಮಿ ಇಬ್ರು ಟ್ರಿಪ್ ಹೋಗಿದ್ರು ಗೈಸ್. ಸೊ ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಪಾರ್ಕಿಗೆ ಕರ್ಕೊಂಡು ಹೋಗಿದ್ರು ಮಕ್ಕಳು. ಎಲ್ಲಿ? ಚಿಕ್ಕಬಳ್ಳಾಪುರದ ಹತ್ರ. ಹಾಂ. ಏದ್ರಲ್ಲಿ ಹೋಗಿದ್ರೆ? ಬಸ್ಸಲ್ಲಿ. ಎಲ್ಲರಿಗೂ ಸೀಟ್ ಇತ್ತಾ? ಜಾಸ್ತಿ ಜನ ಬಂದಿದ್ರಾ ಕಮ್ಮಿ ಜನ? ಫುಲ್ ಬಸ್ ಫುಲ್ ಫಿಲಪ್ ಆಗಿದ್ರಾ? ನಿಂತಿದ್ರು ಜೆಂಟ್ಸ್. ಹಾಂ. ಡಾಕ್ಟ್ರುಗಳು. ಹೌದಾ? ಮತ್ತೆ ಏನು ಕೊಟ್ಟರು, ಏನಂದ್ರು? ಮೀಟಿಂಗ್ ಏನಾಯ್ತಾ? ಮೀಟಿಂಗ್ ಎಲ್ಲ ಮಕ್ಕಳಿಗೆಲ್ಲ ಗೇಮ್ ಆಡಿಸಿದ್ರು. ಆಮೇಲೆ ಎಕ್ಸಸೈಸ್ ಅದೇ ಆಟ ಆಡೋ ಸಾಮಾನು ಆಟ ಆಡೋದು. ಆಮೇಲೆ ಜಾರಬಂಡಿ ಜೊತೆಲ್ಲ ಎಲ್ಲ ಆಡಿದ್ವಿ ನಮ್ಮ ಚೋಟು. ಆಮೇಲೆ ಇಷ್ಟ ಆಯ್ತಾ? ಸೈಡ್ಸ್ ಎಲ್ಲ ಕೊಟ್ಟರು. ಏನು ಕೊಟ್ಟಿದ್ರು? ಚಿಪ್ಸು, ಬಿಸ್ಕೆಟು. ತಿನ್ಲಾ ಮಗು? ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿರೋಂಥದ್ದು ಬೇರೆ. ಹೆಂಗೆ ಗೊತ್ತಾ, ಎಲ್ಲ ಮಕ್ಳುಗಳು ಇವಾಗ ಹೆಂಗೆ ಗೊತ್ತಾ, ಹೆಲ್ತ್ ಇಶ್ಯೂಸ್ ಇರುತ್ತೆ ಅವ್ರಿಗೆ ಪಾಪ. ಸೊ ಬೆಳವಣಿಗೆ ಇರೋದಿಲ್ಲ. ಸೊ ಹಂಗೆ ಆ ಥರ ಇರೋವಂಥ ಮಕ್ಳುಗಳನ್ನೇ ಫಿಸಿಯೋಥೆರಪಿ ಕಲಿಸೋದಲ್ವ. ಹಾಗಾಗಿ ನಮ್ಮ ಪಾಪದೂ ಸ್ವಲ್ಪ ಕಾಲ್ದೋಳು ಕರೆಕ್ಟಾಗಿ ನಿಂತ್ಕೋಬೇಕು ಅಂತ ನಾವು ಫಿಸಿಯೋಥೆರಪಿಗೆ ಹೋಗ್ತಿದ್ದು. ಹಾಗಾಗಿ ತುಂಬ ಜನ ಬೇರೆ ಮಕ್ಕಳೆಲ್ಲ ಬರ್ತಾರೆ. ನಮ್ಮ ಮಮ್ಮಿ ಅದೇ ಹೇಳ್ತಾರೆ, ಅವ್ರನ್ನೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಗು ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಫುಲ್ಲು ಪರವಾಗಿಲ್ಲ. ಫುಲ್ ಪರವಾಗಿಲ್ಲ. ಓಕೆ,
ಗುಡ್, ವೆರಿ ಗುಡ್ ಚಾಮು. ಥ್ಯಾಂಕ್ ಯು. ಓಕೆ ಡನ್. ಕಮಾನ್. ಹಾಂ, ಸಾಂಗ್ ಹೇಳು, ಒಂದು ಸಾಂಗ್ ಯಾವ್ದನ್ನ ಹೇಳು. ಹೇಳು. ಊಟ ಮಾಡಿ ನಡ್ರಿ ಫಸ್ಟ್ ಇವಾಗ. ಇದು ಕೊಡಿಸ್ತಾ ಇದೀವಿ. ಥ್ಯಾಂಕ್ ಯು ಡ್ಯಾಡಿ ಏನು ಅಮ್ಮ, ಥ್ಯಾಂಕ್ ಯು ಡ್ಯಾಡಿ. ದ್ರಾಕ್ಷಿ, ಸೊ ಒಣ ದ್ರಾಕ್ಷಿ, ಏಯ್ ಖರ್ಜೂರ ಅದು. ಖರ್ಜೂರ ನಮ್ಮ ಹಾಂ ದ್ರಾಕ್ಷಿ. ಕೊಡು ಪಾಪು ಕೊಡು, ಚೆನ್ನಾಗಿ ತಿಂತಾಳೆ ಅವಳು. ಅವಳು ಬಿಡು, ಅವಳೇ ತಿಂದು ತಿನ್ ಪಾಪು. ತಿನ್ನಪ್ಪ. ನಾನು ತಿಂತಾ ಇದ್ದೀನಿ. ಮಾಲಕನ್ ಕೊಡು. The next day. ಹಾಯ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ನಮ್ಮ ಮಮ್ಮಿ, ಲಕ್ಷ, ನಮ್ಮ ಡ್ಯಾಡಿ ಎಲ್ಲರೂ ಅವ್ರ ಮನೆಗೆ ಹೋದರು. ಸೊ ಹಾಗಾಗಿ ನೆನ್ನೆ ವ್ಲಾಗ್ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೆ. ಆ್ಯಂಡ್ ಸೊ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಟಿಫನ್ ನಾನು ಮಾಡಿದ್ದೀನಿ, ಚಿತ್ರಾನ್ನ. ಬಟ್ ಆದರೆ ಆಕಾಶ್ ಅವ್ರಿಗೆ ನಾನು ಮಾಡಿಲ್ಲ ಅಂತ ಹೇಳಿದ್ದೀನಿ. ಸೊ ಅವರು ಎಲ್ಲೋಗಿದ್ರು ಅಂತಂದರೆ ಅವರು ಅದೇ ನಮ್ಮದು ಊರೊಳಗಡೆ ಮನೆ ಇದೆಯಲ್ಲ ಅಲ್ಲಿ ಹೋಗಿದ್ರು. ಸೊ ಗಾಡಿ ತೊಗೊಂಡು ಬರೋದಕ್ಕೆ. ಸೊ ನಾನು ಟಿಫನ್ ಮಾಡಿಲ್ಲ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಚಿತ್ರಾನ್ನ ಮಾಡಿದ್ದೀನಿ. ಸೊ ಬನ್ನಿ ಕಲಿಸ್ಬಿಟ್ಟು ಒಂದು ಸಲ ತಟ್ಟೆಗೆ ಹಾಕ್ಕೊಳ್ಳೋಣ. ಅವ್ರು ಹೊರಗಡೆ ಇದ್ದಾರೆ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಬಟ್ ಆದರೆ ನಾನು ಹೇಳ್ದಂಗೆ ಇವತ್ತು ಕೂಡ ಚಾರ್ಜಿಂಗ್ ಇಲ್ಲ ಗೈಸ್, ಕರೆಂಟ್ ಇಲ್ಲ. ಬನ್ನಿ. ಅಯ್ಯ ಬೇಬಿ ಟಿಫನ್ ಏನು ಮಾಡಲಿ, ನಾನು ತಂದ್ಕೊಡ್ತೀನಿ ನಂಗೆ ಟಿಫನು. ಯಾಕೆ ನೋಡ್ತಾ ಇದೆಯಾ? ಆಯ್ತು ಬಿಡೋದು, ತಂದು ಕೊಡ್ತೀನಿ. ಇವಾಗೆ ಟೈಮ್ ಆಗೈತೆ ಅಂತಲ್ಲ. ಇಲ್ಲ, ಚಾನ್ಸೇ ಇಲ್ಲ, ತಂದು ಕೊಡ್ತೀನಿ. ಮತ್ತೆ ಟಿಫನ್ ಕೇಳಿದ್ದೆ ಅಂದಮೇಲೆ ತಂದು ಕೊಡ್ತಾ ಇರ್ತೀನಿ. ಜಸ್ಟ್ 5 ನಿಮಿಷ ಹೋಗಿ ಬೇರೆ ತರಬಾರ್ದು. ಬೇಡ ಬಿಡು, ಹೋಗ್ಲಿ ನೀನು. 5 ಮಿನಿಟ್ಸ್ ಅಷ್ಟೇ. ಹೋಗು, ನಾನೇ ಇರ್ತೀನಿ ಅಂತೀನಿ ನಮ್ಮ ಮಾಡಿ. ಯಾಕೆ ಹೋಗ್ತಾ ಇದೆಯಾ? ಸರಿ, ಏನು ಟೈಮ್ ಆಗೈತೆ. ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಅಲ್ಲ, ಅದಕ್ಕೇನು ಹೇಳ್ತಾ ಇಲ್ಲ. ಬೇಡ ಅಂದ್ರೆ ಅಂತೇಳಿ ಬೇಡ ಅಂದ್ರಲ್ಲ, ಟೈಮ್ ಆಗದೆ. ಹಂಗಾರೆ ತಿನ್ನಲ್ಲ. ಹಂಗಾರೆ ನೀನು ಇವಾಗ ಹೋಗ್ಬಿಟ್ಟು ಅಲ್ಲಿ ತಿಂತಾ ಇದ್ದೆ, ವಿಜಯ ಇಲ್ಲ. ಹೋಗ್ಲಿ, ಹೆಂಗೈತೆ ಹೇಳು. ಸಾಕು. ನಿಜ. ಇದು ಯಾರಪ್ಪ ತಿಂತಾರೆ ಚಿತ್ರಾನ್ನ ತಿಂದಿನ, ಮಧ್ಯಾಹ್ನ ಚಿತ್ರಾನ್ನ ತಿಂತೀನ ಅಂತ ಅನಿಸ್ತದೆ. ಮಧ್ಯಾಹ್ನ ಹೊಟ್ಟೆ ಹಸ್ತಿರ್ತಲ್ಲ, ಅವಾಗ ಏನು ಕೊಟ್ಟರು ಸಾಕು ಕೊಟ್ಟರು ಅದು ಅಮೃತನೇ ಅನ್ಸುತ್ತಲ್ವಾ? ಬಡ ಅನಿಸ್ತದೆ. ಇವಾಗ ಹೊಟ್ಟೆ ಫಿಲ್. ಬಾಯ್ ಬಾಯ್ ಗೈಸ್, ಆಕಾಶ್ ಅವ್ರು ಹೋದರು. ಸೊ ಈಗ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ. ಗೈಸ್, ನಿಮ್ಮ ಮನೇಲಿ ಏನು ಮಾಡಿದ್ದೀರಾ? ಅದಾದಮೇಲೆ ಲಕ್ಷ್ಮಿಗೆ ಇನ್ನೂ ಫೋನ್ ಮಾಡಿಲ್ಲ ಗೈಸ್. ಲಕ್ಷ್ಮಿಗೆ ಫೋನ್ ಮಾಡಬೇಕು. ಅವಳು ಅಲ್ಲೂ ಇರ್ತಾಳೆ, ಇಲ್ಲೂ ಇರ್ತಾಳೆ. ಮೊನ್ನೆಲ್ಲ 2 ದಿನ ಇಲ್ಲೇ ಇದ್ದು. ಸೊ ನಮ್ಮ ಮಮ್ಮಿಯವರು ಅವರು ಡ್ಯೂಟಿಗೆ ನಾವು ಹೋದರೆ ಲಕ್ಷ್ಮಿ ಕರ್ಕೊಂಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ. ಇಲ್ಲ ಅಂತಂದರೆ ಅವ್ರು ರಜದಲ್ಲಿದ್ದರೆ ಆಕ್ಷನ್ ಇಡ್ಸ್ಕೊಂಡಿರ್ತಾರೆ ಅವರು. ಅವ್ರಿಗೂ ಇಷ್ಟ, ಅಯ್ಯೋ ನಮಗೆ ಬೇಜಾರಾಗುತ್ತೆ ಆ ಥರ. ಹಂಗಾಗಿ ಸೊ ಇವತ್ತಿನ ಫೋನ್ ಮಾಡಿಲ್ಲ. ಬೆಳಗ್ಗೆ ಆಕಾಶ್ ಅವ್ರಿಗೆ ಮಾತ್ರ ಮಾಡಿದರು. ಫೋನ್ ಮಾಡಿ ಮಾತಾಡಬೇಕು. ಸೊ ಅಷ್ಟೇ ಗೈಸ್, ಇನ್ನೇನು ಹೇಳೋದು, ಇನ್ನೇನು ಮಾಮೂಲಿ ಮನೆ ಕೆಲಸ ಎಲ್ಲ ಮಾಡೋದಿದೆ ಈಗ. ಕೀಪ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್.